ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಡಾಕ್ಯುಮೆಂಟ್ಸ್ ಸಬ್ಮಿಷನ್ ಬಗ್ಗೆ ಕ್ಲಿಯರ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ. ಆಲ್ರೆಡಿ ಲೈವಲ್ಲಿ ಹೇಳ್ತೇನೆ, ಮತ್ತೆ ಜರ ಕನ್ಫ್ಯೂಷನ್ ಮಾಡ್ಕೊಂಡಿರ್ಬೋದು, ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಮೊದಲನೇದು, ಈ ಡಾಕ್ಯುಮೆಂಟ್ ಸಬ್ಮಿಷನ್ ಅನ್ನೋದೇನಿದೆ ನೋಡಿ, ಕೇವಲ MBBS ಕೋರ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ, ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಅಂದರೆ MBBS ಅನ್ನೋ ವರ್ಡ್ ಬಂದಾಗ ಮಾತ್ರ ಡಾಕ್ಯುಮೆಂಟ್ ಸಂಬಂಧಪಟ್ಟಾಗೆ ಬರುತ್ತೆ. ಮತ್ತು ಅದರಲ್ಲೂ MBBS ಸಿಕ್ಕಿದ್ದು ಚಾಯ್ಸ್ 1 ಅಂತ ಮಾಡಿದವರು ಮಾತ್ರ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಯಾರು ಅಂತ ಕ್ಲಿಯರಾಗಿ ಹೇಳ್ತೀನಿ, ನೋಡ್ಕೊಳ್ಳಿ. ಒಂದು ವೇಳೆ MBBSಲ್ಲಿ ಸೀಟ್ ಸಿಕ್ಕಿದ್ದು ಚಾಯ್ಸ್ 1 ಅಂತ ಮಾಡಿದ್ದು, ಸೀಟ್ ಎಲ್ಲಿ ಸಿಕ್ಕಿರಬೇಕು? ಪ್ರೈವೇಟ್ ಕಾಲೇಜ್ನಲ್ಲಿ ಪ್ರೈವೇಟ್ ಕೋಟಾ, ಅದು 12 ಆಗಿರ್ಬೋದು, 16 ಆಗಿರ್ಬೋದು, 20 ಆಗಿರ್ಬೋದು, 22, ಒಟ್ಟಾಗಿ ಪ್ರೈವೇಟ್ ಕೋಟಾ, ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಕೋಟಾ ಆಗಿದ್ದರೆ ಡಾಕ್ಯುಮೆಂಟ್ಸ್ ಕೈಗೆ ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟಾ ಅಂದರೆ 1.5 ಲಕ್ಷ ಫೀಸ್ ಆಗಿರ್ಬೋದು, ಅಥವಾ 3 ಲಕ್ಷ ಫೀಸ್ ಆಗಿರ್ಬೋದು, ಮತ್ತು 2 ಲ್ಯಾಕ್ ಫೀನೂ ಇದೆ. ಆ್ಯಕ್ಚುಲಿ ನಿಮ್ಗೆ 1.5 ಲಕ್ಷ ಅಂತ ತೋರಿಸಿರ್ತಾರೆ ಅಲ್ಲಿ. ಆಮೇಲೆ JJMM ಅದು 7.5 ಲಕ್ಷದಾಗಿರ್ಬೋದು. ಅಂದರೆ ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕೋಟಾ ಆಗಿದ್ದರೂ ಸಹ ನೀವು ಚಾಯ್ಸ್ 1 ಅಂತ ಮಾಡಿದರೆ ಡಾಕ್ಯುಮೆಂಟ್ಸ್ಗಳನ್ನು ಕೇಗೆ ವಿಸಿಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆ, ಚಾಯ್ಸ್ 1 ಮಾಡಿ, ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ ವಿಸಿಟ್ ಮಾಡಿ, ಪೇಮೆಂಟ್ ಮಾಡಿ, ಅದನ್ನು ತೆಗೆದುಕೊಂಡು ಬ್ಯಾಂಗ್ಳೂರು ಕೇಗೆ ವಿಸಿಟ್ ಮಾಡಿ, ಎಷ್ಟು ಡಾಕ್ಯುಮೆಂಟ್ಸ್ಗಳು ನೀವು ಆಲ್ರೆಡಿ ಅಪ್ಲೋಡ್ ಮಾಡಿದ್ರಿ ಕೇಗೆ, ಆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗತ್ತೆ. ಫೀ ಪೇ ಮಾಡಿರುವಂಥ ರಿಸಿಪ್ಟ್ ಬೇಕಾಗತ್ತೆ, ತೆಗೆದುಕೊಂಡು ಹೋಗಿ ಕೊಡಬೇಕಲ್ಲಿ. ಆಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಅಲರ್ಟ್ ಆಗಿರೋಂಥ ಕಾಲೇಜಿಗೆ ವಿಸಿಟ್ ಮಾಡಿ ನೀವು ಅಡ್ಮಿಷನ್ ತೆಗೆದುಕೊಳ್ಳಿ. ಕ್ಲಿಯರ್ ಆಯ್ತು ಅಂತ ಗೊತ್ತಾಯಿದ್ದೀನಿ. MBBS ಆಗಿರಬೇಕು, ಸಿಕ್ಕಿರಬೇಕು, ಚಾಯ್ಸ್ 1 ಮಾಡಿರಬೇಕು. ಆ ಸಿಕ್ಕಿರುವಂಥ ಕಾಲೇಜ್ ಪ್ರೈವೇಟ್ ಕಾಲೇಜ್ನಲ್ಲಿ ಪ್ರೈವೇಟ್ ಕೋಟಾ ಆಗಿರ್ಬೋದು, ಅಥವಾ ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕೋಟಾ ಆಗಿದ್ದರೆ ಮಾತ್ರ ಡಾಕ್ಯುಮೆಂಟ್ಸ್ನ ಕೇಗೆ ಚಾಯ್ಸ್ 1 ಮಾಡಿರೋಂಥ ವಿದ್ಯಾರ್ಥಿಗಳು ಸಬ್ಮಿಟ್ ಮಾಡಬೇಕು, ಪೇಮೆಂಟ್ ಆದ ನಂತರ. ಯಾರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬಾರ್ದು ಅಂತಂದರೆ, MBBS ಸಿಕ್ಕಿದ್ದು ನೀವು ಪ್ರೈವೇಟ್ ಕಾಲೇಜ್ ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕರೆ ಹೋಗುವ ಅವಶ್ಯಕತೆ ಇಲ್ಲ. ಮತ್ತು MBBS ಸಿಕ್ಕಿದ್ದು ಮ್ಯಾನೇಜ್ಮೆಂಟ್ ಕೋಟಾ ಆಗಿದ್ದರೆ ಹೋಗುವ ಅವಶ್ಯಕತೆ ಇಲ್ಲ. MBBS ಸಿಕ್ಕಿದ್ದು NRI ಕೋಟಾ ಆಗಿದ್ದರೆ ಹೋಗುವ ಅವಶ್ಯಕತೆ ಇಲ್ಲ. ಇದು ಕೇವಲ ಡಾಕ್ಯುಮೆಂಟ್ಸನ್ನು ವರ್ಡು MBBS ಮಾತ್ರ. ಅದರಲ್ಲಿ ಸ್ಪೆಷಲಿ ಹೇಳ್ತಾ ಇದ್ದೀನಿ, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದರೆ ಮತ್ತೆ ಹೇಳಿ ಕನ್ಫ್ಯೂಸ್ ಮಾಡೋದು ಬೇಡ. ಹಾಂ, BDS ಅಲರ್ಟ್ ಆಗಿದೆಯಾ? ಏನೇ ಆಗಿರೋದು BDS ವರ್ಡ್ ಬಂದರೆ ಡಾಕ್ಯುಮೆಂಟ್ ಸಬ್ಮಿಷನ್ ಇರೋದಿಲ್ಲ. BAMS ಅಲರ್ಟ್ ಆಗಿದೆ, ಡಾಕ್ಯುಮೆಂಟ್ ಸಬ್ಮಿಷನ್ ಇರೋದಿಲ್ಲ. ಅದು BMS ಆಗಲಿ, ಹೋಮಿಯೋಪತಿ ಆಗಲಿ, ಯುನಾನಿ ಆಗಲಿ, ಡಾಕ್ಯುಮೆಂಟ್ ಸಬ್ಮಿಷನ್ ಇರೋದಿಲ್ಲ. ಇದು ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಓಕೆ, ಇದು ಡಾಕ್ಯುಮೆಂಟ್ ಸಂಬಂಧಪಟ್ಟಾಗಾಯಿತು. ಓಕೆ, ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾಷನ್ ಡಿಪಾಸಿಟ್ ಸಂಬಂಧಪಟ್ಟಾಗೂ ಹೇಳಿರ್ತೇನೆ. ಕಾಷನ್ ಡಿಪಾಸಿಟ್ ಅನ್ನೋ ವರ್ಡ್ ಏನಪ್ಪ ಅಂದರೆ, ಸಿಂಪಲ್ ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ, ಕಾಷನ್ ಡಿಪಾಸಿಟ್ನು MBBSಗೆ ಮಾತ್ರ ಒಳಪಟ್ಟಿರುವಂಥದ್ದು. MBBS ಟ್ರೈ ಮಾಡಬೇಕಂದ್ರೆ ಸೀಟೇ ಸಿಕ್ಕಿಲ್ಲ ನಿಮಗೆ, 1 ಲ್ಯಾಕ್ ರೂಪಾಯಿ ಕೊಡಲೇಬೇಕಾಗತ್ತೆ. ಯಾವುದೇ ಸೀಟ್ ಸಿಕ್ಕಿಲ್ಲ ಬಿಡಿ, ಅಂದರೆ MBBS ಸೀಟ್ ಸಿಕ್ಕಿಲ್ಲ ಅಂದರೆ 1 ಲ್ಯಾಕ್ ರೂಪಾಯಿ ನಿಮಗೇನಪ್ಪ ಅಂದರೆ ಕಾಷನ್ ಡಿಪಾಸಿಟ್ ಕೊಡಬೇಕು. ಸೀಟ್ ಸಿಕ್ಕಿದ್ದು ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಸಹ ಕಾಷನ್ ಡಿಪಾಸಿಟ್ ಕೊಟ್ಟಾಗ ನೀವು ಮುಂದೆ ಹೋಗ್ಬೋದು. BMS ಸಿಕ್ಕಿದೆ, ಚಾಯ್ಸ್ 2 ಮಾಡಿದ್ದೀರಿ, ಕಾಷನ್ ಡಿಪಾಸಿಟ್ ಇರೋದಿಲ್ಲ. BDS ಸಿಕ್ಕಿದೆ ಅಥವಾ ಐಶಲ್ಲಿ ಯಾವುದೇ ಸಿಗಲಿ, ಚಾಯ್ಸ್ 2 ಮಾಡಿರೋಂಥವ್ರು ಪೇಮೆಂಟ್ ಮಾಡೋ ಹೋಗೋ ಅವಶ್ಯಕತೆ ಅಂದರೆ ಕಾಷನ್ ಡಿಪಾಸಿಟ್ ಇರೋದಿಲ್ಲ. BDS ಆಗಿರ್ಬೋದು, MBBS ಆಗಿರ್ಬೋದು, ಮತ್ತು ಮೇಲೆ ಐಶ್ ಆಗಿರ್ಬೋದು. ಇನ್ನೊಂದು ಸಲ ಹೇಳ್ತೀನಿ ಕೇಳಿ, ಯಾರು ಕಾಷನ್ ಡಿಪಾಸಿಟ್ ಕೊಡುವ ಅವಶ್ಯಕತೆ ಇಲ್ಲ. MBBS ಆಗಿರ್ಬೋದು, ಸಿಕ್ಕಿರಬಹುದು, ಅವರಿಗೆ BDS ಸಿಕ್ಕಿರ್ಬೋದು. ಐಶಲ್ಲಿ ಯಾವುದೇ ಕೋರ್ಸ್ ಸಿಕ್ಕಿರುವಂಥವ್ರು ಚಾಯ್ಸ್ 2 ಮಾಡಿರ್ತೀರಿ. ಚಾಯ್ಸ್ 2 ಅಂತ ಮಾಡಿದರೆ ಆಲ್ರೆಡಿ ಆ ಕೋರ್ಸ್ ಫೀ ಪೇ ಮಾಡ್ತೀರಿ. ಎಕ್ಸ್ಟ್ರಾ 1 ಲ್ಯಾಕ್ ರೂಪಾಯಿ ಕೊಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಬಟ್ ಯಾವುದೇ ಕೋರ್ಸ್ ಸಿಕ್ಕಿಲ್ಲ, 1 ಲ್ಯಾಕ್ ಕೊಟ್ಟು ನೆಕ್ಸ್ಟ್ ರೌಂಡ್ ಹೋದಾಗ MBBSಗೆ ನೀವು ಎಲಿಜಿಬಲ್ ಆಗ್ತೀರಿ ಆಪ್ಷನ್ ಎಂಟ್ರಿಗೆ. ಅಥವಾ ನಿಮಗೆ ಸೀಟ್ ಸಿಕ್ಕಿದ್ದು ನೀವು ಕ್ಯಾನ್ಸಲ್ ಮಾಡಿರ್ತೀರಿ ಅಂದರೆ ಯಾವುದೇ ಕೋರ್ಸಲ್ಲಿ ಚಾಯ್ಸ್ 3 ಅಥವಾ ಯಾವುದೇ ಸೀಟ್ ಸಿಕ್ಕಿಲ್ಲ ಅಂದರೆ ಕಂಪಲ್ಸರಿ ಕಾಷನ್ ಡಿಪಾಸಿಟ್ ಕೊಡಬೇಕು. ಒಂದು ವೇಳೆ ನಿಮ್ಮ MBBS ಬೇಕಾಗಿತ್ತು ಅಂದರೆ ಆಪ್ಷನ್ ಎಂಟ್ರಿ ಟ್ರೈ ಮಾಡಬೇಕನ್ನಾಗಿತ್ತು ಅಂದರೆ ಕ್ಲಿಯರ್ ಆಯ್ತು ಅಂತ ಗೊತ್ತಾಗಿದೆ. ಇದು ಕಾಷನ್ ಡಿಪಾಸಿಟ್ ಸಂಬಂಧಪಟ್ಟಾಗೂ ಕ್ಲಿಯರ್ ಮಾಡಿದ್ದೇನೆ. ಆಮೇಲೆ ಇದು ಯಾರು ಡಾಕ್ಯುಮೆಂಟ್ ಸಬ್ಮಿಷನ್ ಮಾಡಬೇಕನ್ನೋದು ಕ್ಲಿಯರ್ ಮಾಡೋದು ಆಲ್ರೆಡಿ ಆನ್ಲೈನ್ ಹೇಳಿದ್ದೇನೆ, ಬಟ್ ಅಲ್ಲಿ ಏನಪ್ಪ ಅಂದರೆ ಲೈವಲ್ಲಿ ಹೇಳಿದ್ದೇನೆ, ಕನ್ಫ್ಯೂಷನ್ ಆಗ್ಬೋದು ಅಂದ್ಕೊಂಡು ಸಪ್ರೇಟ್ ವಿಡಿಯೋ ಮುಖಾಂತರ ಹೇಳಿದ್ದೇನೆ. ಓಕೆ ಫೈನ್. ಸೊ ಈ ವಿಡಿಯೋದಲ್ಲಿ ಅಪ್ಡೇಟ್ ನೀಡ್ತಾ ಇರ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸಪೋರ್ಟಿಂಗ್. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.